ನಾನು ಅಲ್ಲಿ ಹಳೆ ಮನೆ ಹತ್ರ ಹೋಗಿದ್ನಮ್ಮ. ಅಲ್ಲಿ ಇಲ್ವೇನು ಹಂಗಾದ್ರೆ ಇವಾಗ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರು. ಕರಿಯ ಮೊನ್ನೆನೂ ಇಲ್ಲಿಗೆ ಬಂದ್ವಪ್ಪ. ಅಲ್ಲೇನೋ ಇವರೆಲ್ಲ ಜಗಳ ಮಾಡ್ಕೊಂಡು ಅವರು ಮನೆ ಬಿಡ್ರಿ ಅಂತ ಗಲಾಟೆ ಮಾಡಿದ್ರು. ಬಾಡಿಗೆ ಮನೆಗೆ ಬಂದಿದ್ದೀವಿ. ಏನು ಮಾಡೋಣ, ನಾನು ಒಪ್ಪಿಸ್ತೀನಪ್ಪ ಆದಷ್ಟು ಬೇಗ. ಈಗ ಇಬ್ರಕ್ಕೊಬ್ರಿಗೆ ನಾನು ಒಬ್ಬರನ್ನ ಒಪ್ಪಿಸಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ಹೋಗಿ ಅಕ್ಕ, ನಮ್ಮ ಎಂತೂ ಅಯ್ಯೋ ಬೇಗ ಮದುವೆ ಆಗಪ್ಪ, ಬೇಗ ಮದುವೆ ಆಗಪ್ಪ ಅಂತೈತಿ. ಅದಕ್ಕೇನೆ ಅತ್ತ ಜಲ್ದ ಆಗ್ಬಿಟ್ರೆ ಅತ್ತಾಗೆ ಯಾವುದು ಎಲ್ಲ ಯಾರು ಕೊಡ್ತಾರೆ. ನಾನು ಅಲ್ಲೂ ಇಲ್ಲೂ ನೋಡಿ 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 ಸಾಕಾಗೈತಿ. ಎಲ್ಲೂ ಸಿಗಲ್ಲ ಅತ್ತ. ಏನನ್ನ ಮಾಡಿ ಅವ್ರನ್ನ ಕೂಡಿಸು. ಕಣ್ಪಪ್ಪ, ಇರೋರು ಇಬ್ರು ಹೆಣ್ಮಕ್ಳು, ಏನು ಗಂಡು ಮಕ್ಕಳಿಲ್ಲ, ಏನಿಲ್ಲ. ನೀನು ಇಲ್ಲೇ ಬಂದಿರ್ಬೋದು. ನಾನು ಒಪ್ಪಿಸ್ತೀನಿ. ಆದಷ್ಟು ಬೇಗ ಈ ವಿಷಯ ಮಾತಾಡ್ತೀನಿ. ಅವರು ಅಣ್ಣ ತಮ್ಮಗಳು ಗಲಾಟೆಗಿದ್ರಲ್ಲ, ನಾನು ಅದಕ್ಕೆ ಯಾತೋ ಮಾತಾಡಲಿಲ್ಲ. ಹಿಂಗ ದುಡ್ಡು ಅಕೌಂಟಿಗೆ ಕಳಿಸಿರ್ತೀನಿ. ನಾನು ಅಕೌಂಟ್ಗೆ ಹಾಕಿ ಅಂತೀನಿ. ಅದನ್ನ ತಗೊಂಡೋಗ್ತೀವಿ. ಅದನ್ನ ಕಟ್ಕೊಡ್ತಿದ್ನಪ್ಪ. ಏನು ಮಾಡ್ತೀವಿ, ಅವರೆಲ್ಲ ಇದ್ದಾರೆ. ಯಾವಾಗ ನಾವು ಯಾರು ಇರಲ್ವಲ್ಲ, ಅವಾಗ ಫೋನ್ ಮಾಡ್ತೀನಿ. ಬಾ ಯಾತನ ಒಂದಿಟ್ಟು ಅಮ್ಮಗೆ ಯಾತನ ಸಾಂಬಾರ್ದಿಟ್ಟು, ಖಾರದಿಟ್ಟು, ರಾಗಿ ಹಸಿಟ್ಟು ಎಲ್ಲ ಒಂದಿಟ್ಟು ಕಾಳು ಕಡಿ ತಗೊಂಡೋಗ್ಮಂತಿ. ಇರ್ತಾವೆ ಇವ್ರ ಮನೆಯಾಗೆಲ್ಲ ಸ್ಯಾನ್ಸೇನೆ ತರ್ತಾರೆ. ಒಂದಿಟ್ಟು ಕೊಟ್ಕೊಡ್ತೀನಿ, ತಗೊಂಡೋಗ್ಮಂತಂಗ. ಸರಿ ಆಯ್ತಕ್ಕ, ಫೋನ್ ಮಾಡು. ನಾನು ಇಲ್ಲಿ ಯಾಕೆ ಬಂದಿದ್ದೆ, ಅದಕ್ಕೆ ಮಾತಾಡ್ಸ್ಕೊಳೋಣ ಅಂತ ಬಂದೆ. ಆದಷ್ಟು ಬೇಗ ಇಬ್ರಿಗೆ ಯಾರು ನಾನು ಒಬ್ರನ್ನ ಒಪ್ಸು. ಸರಿಯಪ್ಪ, ಆಯಿತು ಆಯ್ತು. ಇನ್ನೇನು ಹೋಗ್ತೀಯಾ? ಇನ್ನೇನು ಬರ್ತೀಯ? ಹೋಗಿ ಮನೆ ತಕ್ಕೆ. ಅವ್ರ ಒಟ್ಟು ಯಾಕ ಮೊನ್ನೇನು ಗಲಾಟೆ ಮಾಡ್ಕೊಂಡ್ರಲ್ಲ ಅಣ್ಣ ತಮ್ಮಗಳು, ಅದು ಒಟ್ಟು ನೋವು ಇದ್ದಾರೆ. ಅದಕ್ಕೆ ನೀನು ಮಾತಾಡಿಸ್ಬೇಡ. ನಾನು ಆಮೇಲೆ ಹೆಂಗ ಹೇಳ್ತೀನಿ. ಸರಿನಿ, ನಾನು ಆಮೇಲೆ ಎಲ್ಲ ಮಾತಾಡ್ಕೊಂಡು ಹೆಂಗ ಹೇಳ್ತೀನಿ. ಅದು ನೋಡೋಣ, ಮಾತಾಡೋಣ. ಒಟ್ಟಿನಲ್ಲಿ ಅವ್ರು ಇನ್ನೂ ಮದುವೆ ಮಾಡೋ ಅಂತ ಇದ್ರಾಗೇನಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರನ್ನ ಒಪ್ಪಿಸಿ ಹೆಂಗ ನೀನು ಒಪ್ಪೋ ಥರ ನಿನ್ನ ಒಪ್ಕೊಳ್ಳೋ ಥರ ಮಾಡ್ತೀನಿ. ನಾನೆಲ್ಲ ಹೇಳ್ತೀನಿ. ಶಕ್ತಿಗ ಶಾರಗ ಇಬ್ರಾಗೊಬ್ರು ಒಪ್ಬೇಕು ನಿನ್ನ. ಸರಿ ಆಯ್ತು ಕಣಕ್ಕ, ಬತ್ತೀನಾ? 3,000 ಕಳಿಸಿತ್ತು ಅಕೌಂಟಿಗೆ. ಅಮ್ಮಗೆ ಹೇಳು. ಸರಿ ಆಯ್ತು, ಹೇಳು. ಅಂತಮ್ಮ ಪಾಪ ಏನು ಹುಡುಕ್ತಾನೆ, ಮದುವೆನೇ ಸೆಟ್ ಆಗಂಗಿಲ್ಲ. ಅದಕ್ಕೆ ಇವರಿಬ್ರಾಗ ಯಾರನ್ನ ಒಬ್ರನ್ನ ಮದುವೆ ಆಗಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಹೆಂಗೆ ಆಸ್ತಿ ಸಿಗುತ್ತೆ, ಇರೋರಿಬ್ರು ಹೆಣ್ಮಕ್ಳು ಏನು ಹೆಂಗೆ ಗೊತ್ತ ಅಂತ ನಾನು. ಇವನು ಅಂದರೆ ಕರ್ಕೊಂಬಂದಿರೋನಲ್ಲ ಷರತ್ತು. ಇವನಿಗೆ ಆಸ್ತಿ ಹೆಂಗೋ ಏನೋ, ಒಟ್ಟಿನಲ್ಲಿ ಇವ್ರಿಗೂ ಹೆಣ್ಣು ಹುಡುಗರಿಗೂ ಸಿಗುತ್ತೆ. ಇಬ್ಬರು ಹೆಣ್ಮಕ್ಳಲ್ಲ, ಸಿಗುತ್ತೆ. ಇವನಂದರೆ ಷರತ್ತು. ಕರ್ಕೊಂಬಂದಿರೋದು ಅವನಿಗೂ ಸಿಗುತ್ತೆ ನಂಬ್ತಾರೆ. ಯಾಕಂದರೆ ನಾವು ಕರ್ಕೊಂಬಂದಿದ್ದೀವಿ, ಸಾಕ್ಯಂತೀವಿ ಅಂತ, ನಮ್ಮ ಮಗನೇ ಅಂತ ಸಾಕ್ತಾರೆ. ಅದೇನೇನು ಮಾಡ್ತಾರೋ ಗೊತ್ತಿಲ್ಲ. ಯಾತನ ನಮ್ಮ ಅಮ್ಮಗೆ ಒಂದಿಷ್ಟು ಕಟ್ಕೊಡ್ತಿದ್ನಪ್ಪ. ಏನು ಮಾಡೋಣ, ಇವರೆಲ್ಲ ಇದ್ದಾರೆ. ಅವ್ರು ಎಲ್ಲಿದ್ದರೆ ಹೆಂಗೆ ನನ್ನ ತಮ್ಮ ಕೊಟ್ಟು ಎಲ್ಲ ಕಟ್ ಕಳಿಸ್ತಿದ್ದೆ. ಯಾಕೆ ಬೇಕೀಗಳಪ್ಪ, ತಮ್ಮಿಗೆಲ್ಲ ಕಟ್ ಕಳಿಸ್ತಾಳೆ. ಒಂಬತ್ತು ಬೇಡ, ಇವ್ರಿಲ್ದಾಗ ಕಳಿಸ್ಬೇಕು. ಏನು ಕಟ್ ಕಳಿಸಿದ್ರು ಇವ್ರಿಲ್ದಾಗ ಕಳಿಸ್ಬೇಕು. ಆಮೇಲೆ ನೋಡಿ ಏನೋ ಅಂದ್ಕೊಂತಾರೆ, ಯಾಕೆ ಬೇಕತ್ತ. ನಮ್ಮಮ್ಮ ಇವತ್ತೊಂದು ಸ್ವಲ್ಪ ಧೈರ್ಯವಾಗೈತೆ. ಯಪ್ಪ ಇಷ್ಟು ಅಂತ ನೀನು ನೋಡೋಕ್ಕಾಗ್ತಿರ್ಲಿಲ್ಲ ಕಣಮ್ಮ. ಬಿಡ, ಮತ್ತೆ ನಮ್ಮ ಮನೆಗೆ ನಾವು ಬಂದ್ವಲ್ಲ, ಇವಾಗ ಒಂಥರ ಧೈರ್ಯ ಬಂತು ಅತ್ಲಾಗೆ. ನಮ್ಮ ಮನೆಗೆ ನಾವು ಇದೀವಲ್ಲಪ್ಪ ಬಿಡು ಅಂತೇಳಿ ಇವಾಗ ಒಂಥರ ಧೈರ್ಯ ಬಂದೈತೆ ನಮಗೆ. ಮೇಡಮ್ ಮತ್ತೆ ಹಾಳಾಗಿ ಹೋದ್ರು ಹೋಗ್ಲಿ, ನಮ್ಮ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ. ಅವ್ರೇನು ಉದ್ಧಾರ ಆಗಲ್ಲ. ಒಬ್ರಿಗೆ ಮೋಸ ಮಾಡಿದಾರೆ, ಯಾವತ್ತೂ ಉದ್ಧಾರ ಆಗಲ್ಲ ಬಿಡು. ನಾವು ಎಷ್ಟು ಸತಿ ಹೇಳಿದೀವೋ ಅವ್ರು ಹಾಳಾಗಿ ಹೋಗ್ತಾರೆ ಅಂತ. ಹಂಗೆ ಆಗುತ್ತೆ ಕಣಮ್ಮ. ಮದುವೆ ಅಂತಾರೆ, ಕಾಲು ತೊಳೆಯೋಕ್ಕೆ ಯಾರನ್ನೂ ಕರೀತಾರೆ. ನಿಮ್ಮನ್ನೇ ಕರಿಬೇಕು, ಯಾರೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೆಣ್ಣು ಹುಡುಗರು ಇಲ್ವಲ್ಲ, ಬೇರೆಯವ್ರ ತಕ್ಕ ತೊಳ್ಸೋಕಾಲೆ ಬೇರೆಯವ್ರು ಆಗ್ತಾರೆ ಅವ್ರು. ಅಕ್ಕ ತಂಗಿಯರು ಇದ್ದು ಕೊಟ್ಟು ಇದಾರಲ್ಲ, ನಿನ್ನ ತಮ್ಮನ ಮಕ್ಕಳು ಅಂತಾರೆ. ಕಾಲು ತೊಳೆಯೋಕ್ಕೆ ಕರೀತಾರೆ. ಮದುವೆ ಮಾಡ್ಕೊಂಬಂದ್ಮೇಲೆ ಅದೇ ಒಳಗೆ ಬಿಡ್ಕೊಂತಾರಲ್ಲಮ್ಮ ಗಂಡು ಹೆಣ್ಣುನ, ಆವಾಗ ಕಾಲು ತೊಳೆಯೋಕ್ಕೆ ಕರೀತಾರೆ. ಹೋಗ್ಬೇಡ್ರಿ ಅವಾಗ. ಹೋಗ್ಬೇಡ್ರಿ. ಏನು ಕಾಲು ತೊಳೆಯೋದು, ಅವ್ರನ್ನ ಒಳಗೆ ಬಿಟ್ಟು ಕಾಲು ಹಿಡಿಯೋಕ್ಕೆ, ಕಾಲು ತೊಳೆಯೋಕ್ಕೂ ಕಾಲು ಹಿಡಿಯೋಕ್ಕೂ ಕರೀತಾರೆ. ತಂಗಿಯರು ತೊಳಿಬೇಕು. ತಂಗಿಯರ ಅಕ್ಕಯ್ಯರ ಯಾರನ್ನ ತೊಳಿಬೇಕು. ಇವಾಗ ತಂಗಿಯರ ಆಗಿರೋರು ನೀವೇ ಅಲ್ಲ, ನೀವೇ ತೊಳಿಬೇಕಾಗುತ್ತೆ. ಅದಕ್ಕೇನೆ ಹೋಗ್ಬೇಡ್ರಿ. ಕರೆದ್ರು ಅಂಥವಕ್ಕೆಲ್ಲ ಗೊತ್ತಾಗ್ಬೇಕು ಅವ್ರಿಗೆ. ಇಂಥವೆಲ್ಲನ ನೋಡಪ್ಪ ಚೆನ್ನಾಗಿದ್ದಿದ್ದೆಲ್ಲ ಬಂದು ಮಾಡ್ಕೊಂಡು ಕೊಡೋರು ಅಂಬೋದು ಗೊತ್ತಾಗಬೇಕು. ಮತ್ತೆ ನಾವಂತೂ ಹೋಗಲ್ಲ ಕಣಮ್ಮ. ನಮ್ಮ ಬೆಲೆ ಏನಂತ ಅವ್ರಿಗೆ ಗೊತ್ತಾಗಬೇಕು. ನಾವಿಲ್ಲ ಅಂದರೆ ಅವ್ರಿಗೇನು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೆಣ್ಣು ಹುಡುಗರು, ಅವ್ರಿಗೆ ಹೆಣ್ಣು ಹುಡುಗರು ಇಲ್ಲ. ಇವಾಗ ಮತ್ತೆ ಕಾಲು ತೊಳೆಯೋಕ್ಕಾಗಲಿ, ಇವಾಗ ನಾವು ತೊಳೆದ್ರೇ ಮತ್ತು ಅದು ಶ್ರೇಷ್ಠವಾಗೋದು. ನಾವು ಬೇರೆ ಇರ್ತಾಗ ತೊಳೆಸಿದ್ರೆ ಈಗಳಪ್ಪ ಸ್ವಂತ ತಂಗಿರಿದ್ರು ಇವಾಗ ಬೇರೆ ಇರ್ತಾಗ ತೊಳೆಸಿದ್ರೆ ಅದಕ್ಕೆ ಸಾರ್ಥಕ ಇರಲ್ವಂತಲೇ ನಮ್ಮ. ಒಳ್ಳೇದಾಗಲ್ವಂತೆ, ಒಳ್ಳೇದಾಗಬಾರ್ದು ಮತ್ತೆ. ಒಳ್ಳೇದಾಗಲಿಲ್ಲ ಅಂದರೆ ಮತ್ತೆ ಚೆನ್ನಾಗಿರೋದು ಅದು. ಅವ್ರು ಏನಂಗೆ ಅವ್ರ ಅಮ್ಮ ಏನು ಮಾತು ಕೇಳ್ತಾರೆ. ಅವ್ರಿಬ್ರಳೋನು ಈಗ ಹೋಗಿದ್ದತ್ತೆ. ಎಲ್ಲೂ ಹೋಗಿರ್ಲಿಲ್ಲಮ್ಮ. ನೀವು ಊಟ ಮಾಡ್ತಿದ್ರಾ? ನಾನು ಹಿಂಗೆ ಸುಮ್ಮನೆ ಹಿಂಗೆ ಎತ್ಲಾಗ ಹೋಗಿ ಬಂದೆ. ಏನೋ ಮಾತಾಡ್ತಾ ಇದ್ರಿ. ನಾನು ಕರಿಯಮ್ಮ, ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಅಂದರೆ, ಮದುವೆ ಮಾಡ್ತಾರಲ್ಲ ಕಾಲು ತೊಳೆಯೋಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಏನೋ ಸ್ವಂತ ತಂಗಿಯರ ಇದ್ದಾರೆ ಕಾಲು ತೊಳೆಯೋಕ್ಕೆ. ಮದುವೆ ಆದಮೇಲಾದ್ರೂ ನಮ್ಮ ಹುಡುಗರು ಬೇಕೇ ಬೇಕು. ಕರೀತಾರೆ, ಮದುವೆಗೂ ಕರೀತಾರೆ. ಎಲ್ಲ ಬೇಕಲ್ಲ ಹೆಣ್ಣು ಹುಡುಗರು ಎಲ್ಲತ್ಕೊಂಡು ಕರೀತಾರೆ. ನಮ್ಮನ್ನು ಕರೀತಾರೆ, ಕರೆದಂಗಂತ ಇರಲ್ಲ. ಅದಕ್ಕೆ ಹೋಗ್ಬೇಡ್ರಿ. ನಮ್ಮ ಬೆಲೆ ಏನಂತ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾರು ಕರೆದ್ರು ಕಾಲು ತೊಳೆಯೋಕ್ಕಂತೂ ಹೋಗ್ಬೇಡ್ರಿ, ಕಾಲು ಹಿಡಿಯೋಕ್ಕೋ ಕಾಲು ತೊಳೆಯೋಕ್ಕೋ. ಮತ್ತೆ ಹೋಗ್ಬಾರ್ದು. ಅವಾಗಂತೂ ಕರೆದೇ ಕರೀತಾರೆ. ಯಾಕಂದ್ರೆ ಸ್ವಂತ ತಂಗಿ ನೀವೇ ಅಲ್ಲ. ಕಾಲು ತೊಳೆದು ಅಣ್ಣಯ್ಯರನ್ನ ಒಳಗೆ ಬಿಡ್ಕೋಬೇಕಲ್ಲ. ಅದಕ್ಕೆ ಹೋಗ್ಬೇಡ್ರಿ. ಅವಾಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಗೊತ್ತಾಗೋದು ಯಾರಿಗೇ ಆಗಲಿ. ಹೋಗ್ಬಾರ್ದು.
ನಾವಂತ ಹೋಗಲ್ಲ, ಮೇಳದಾರನ ಇಲ್ಲಿಗೆ ಕರ್ಕೊಂಬಂದು ಮೇಳ ಬಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ರೂ ಬರಲ್ಲ ನಾವು. ಬರಲ್ಲ ಅಂತೀವಿ. ನಮಗೂ ಗೊತ್ತೈತೆ ಹೆಂಗೆ ಮಾತಾಡ್ಬೇಕು ಅಂತ. ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ರೆ ಕಾಣತ್ತೆ ಇವಾಗಿನ ಕಾಲ. ನಾವೇನ ಒಳ್ಳೆ ತಂದಿಂದನ ಒಳ್ಳೆ ಮನಸ್ಸಿಂದನ ನಾವು ಬಿಡತ್ತ ಚೆನ್ನಾಗಿರ್ಬೇಕು ಅಂತ ಏನಾದ್ರೂ ಹೋದ್ರೆ ಅವ್ರು ನಮ್ಮ ಸದ್ರ ತಗೊಂತಾರೆ ಅಂತ ಗೊತ್ತು. ಹೋಗಲ್ಲ ಕಾಣತ್ತೆ ನಾವು. ಕಾಲು ತೊಳೆಯಕ್ಕೆ ನಮ್ಮನ್ನೇ ಕರೆಯೋದು, ಇನ್ಯಾರನ್ನೂ ಕರೆಯಲ್ಲ. ಕಾಲು ತೊಳೆದ್ರೆ ಯಾತನ ಕೊಡ್ತಾರಲ್ಲೇ. ಕಾಲು ತೊಳೆದ್ರೆ ಮದುವೆ ಆಗ ಆಮೇಲೆ ಒಂದು 2-3 ವರ್ಷ ಒಬ್ಬೊಬ್ರು ಯೋಚನೆ ಆದರೂ ಕೊಡಲ್ಲ. ಒಟ್ಟಿನಲ್ಲಿ ಅದನ್ನು ಕಾಲು ತೊಳೆದಿರೋದು ಇಕ್ಕಬಾರ್ದಂತೆ. ನನ್ನ ತಮ್ಮನೂ ಇನ್ನೂ ಕೊಟ್ಟಿಲ್ಲಮ್ಮ, ಯಾವಾಗ ಕೊಡ್ತಾನ ಏನ. ಇವರು ಕೊಟ್ಟಿಲ್ಲ ನಮ್ಮ ಕರಿಯಮ್ಮರು. ನಾನು ಹೇಳ್ತನಪ್ಪ, ಯಾವಾಗ ಒಂದು ಮೇಕೆ ಮರಿನ ಹಿಡ್ಕೊಂಬಂದು ಒಂದು ಸೀರೆ ತಗೊಂಬಂದು ಯಾತನ ಮಾಡಿ ಒಬ್ಬಟ್ಟೆತನ ಮಾಡಿ ಕರ್ದು ಸೀರೆ ಉಡಿಸಿ ಮಡ್ಲಕ್ಕೆ ಹಾಕಿ ಕಳ್ಸನ್ ಕಣಪ್ಪ. ಕಾಲು ತೊಳೆದಿರೋದನ್ನ ಇಕ್ಕಬಾರ್ದು ದೋಸ ಅಂತ ಹೇಳಿ ನಾನು ಹೇಳ್ತೀನಮ್ಮ. ಹಂಗಂದ್ರೂ ಬಿಡತ್ತಮ್ಮ, ಈ ವರ್ಷ ಕೊಡೋಣ ಮುಂದೆ ವರ್ಷಕ್ಕೆ ಕೊಡೋಣ ಅಂತ ಹಿಂಗೆ ಕತೆ ಆಗ್ತೈತಿ. ನಿನ್ನ ತಮ್ಮ ಮುಂದೆ ವರ್ಷಕ್ಕೆ ಕೊಡ್ತೀವಿ ಬಿಡು. ಮೇಕೆ ಮರಿ ಕುರಿ ಮರಿ ಕೊಡ್ತಾರೇನು? ಮೇಕೆ ಮರಿ ಕೊಡ್ತಾರೆ. ಮೇಕೆ ಮರಿನ ಇಲ್ಲಾಂದ್ರೆ ಹಸಿಂಕರ ಅಂಥದ್ದು ಕೊಡ್ತಾರೆ ಕಾಲು ತೊಳೆದಿರೋರಿಗೆ. ಕಾಲು ತೊಳೆದು ಎಲ್ಲಾನ ಇದು ಮಾಡಿರ್ತಾರಲ್ಲ, ಕಾಲು ಹಿಡ್ದಿರ್ತಾರೆ ಅಂತ ಹೇಳಿ ಮೇಕೆ ಮರಿನ ಇಲ್ಲಾಂದ್ರೆ ದುಡ್ಡು ಇಸ್ಕೊಂತಾರೆ. ಇವಾಗ ಹಸಿಂಕರ ಕೊಡೋರು ಮೊದಲು. ಹಸಿಂಕರ ಕೊಟ್ಟು ಸೀರೆ ಉಡಿಸಿ ಮಡ್ಲಾಕಿ ಹಾಕಿ ಕಳ್ಸಾರು. ಅದಕ್ಕೆ ನಿಮ್ಮಿಬ್ರಿಗೂ ಹಂಗೆ ಮಾಡ್ತಾರೆ ಇವ್ರು. ಏನು ಬಿಡು ಅಂತೇಳಿ ಕೊಡ್ತಾರೆ ಒಂದು ಮೇಕೆ ಮರಿನೂ. ಅದನ್ನು ತೊಳಸ್ಕೊಂಡ್ರೆ ನೀವು ಹೋಗ್ಬೇಡ್ರಿ. ನಮ್ಮ ಬೆಲೆ ಏನಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಹೋಗ್ಬಾರ್ದು. ಹೋದ್ರೆ ಏನು ಬಿಡು ಇವ್ರದ್ದೇನು ಅಂತಾರೆ. ಸದ್ರ ತಕ್ಕಂತಾರೆ, ಕರ್ದೈಟ್ಗೆ ಬರ್ತಾರೆ ಬಿಡು ಅಂತ. ಅದಕ್ಕೆ ಹೋಗ್ಬಾರ್ದು ಅವ್ರು ಕರ್ದೈಟ್ಗೆ. ಇಲ್ಲ ನಾವಂತೂ ಹೋಗಲ್ಲ ಬಿಡು. ಅವ್ರೇನೇ ಮೇಕೆ ಮರಿ ಕೊಡ್ತಾರೆ ಹಸಿಂಕರ ಕೊಡ್ತಾರೆ ಅಂದ್ರೂ ನಾವು ಹೋಗಲ್ಲ. ಅವ್ರ ಸೀರೆನೂ ಬೇಡ, ಅವ್ರ ಹಸಿಂಕರನೂ ಬೇಡ, ಯಾತು ಬೇಡ. ಬಟ್ಟೆ ತುತ್ತಾರೆ ಏನಪ್ಪ, ನಮಗೂ ಮದುವೆಗೆ ಏನಂತ ಬಟ್ಟೆ ಏನಂತ ತಗೊಂಬಂದ್ಬಿಟ್ರೆ ಇಸ್ಕೊಂಬ್ಲೆ ಬೇಡ ಕಣಮ್ಮ, ಆಚಿಕ ಹಾಕ್ಬಿಡು. ಅಕ್ಕ ಆಸಿಕ್ ಹಾಕ್ಬಿಡು ಹೇಳ್ತೀನಿ. ಆ ಬಟ್ಟೆನ ಇಕ್ಕೆ ಹಾಕೋಬೇಡ, ತೊಗೊಂಡು ಕೊಟ್ಟವ್ರೆ ಹಾಲು ತೊಳ್ಬೇಕಂತ ಕರೀತಾರೆ. ಆಮೇಲೆ ಆದ್ರೂ ಬರ್ತಾರೆ, ಮದುವೆಗೂ ಕರೀತಾರೆ, ಯಾರನ್ನು ಹೇಳ್ತಾರೆ ಊರಾಗ ಕರೀರಿ ಅಂತ. ಹೋಗೋದು ಬೇಡ. ಒಂದು ಬಟ್ಟೆ ಬರೀತಂದ್ರೂ ತೆಗ್ದು ಜಾಸ್ತಿ ಬಿಡ್ಬೇಕು. ಯಾಕೂ ಹೋಗೋದು ಬೇಡ. ನಮ್ಮ ಬೆಲೆ ಗೊತ್ತಾಗಬೇಕು. ನಾವು ಇಲ್ಲಿದ್ರೆ ಏನು ಕಷ್ಟ ಅಂತ ಗೊತ್ತಾಗ್ಬೇಕು. ನಾವೆಲ್ಲ ಕೆಲಸಗಳೆಲ್ಲ ಮಾಡ್ಕೊಡ್ತಿದ್ವಲ್ಲ, ಅದಕ್ಕೆ ನೀನು ಹೋಗಿ ಎಲ್ಲ ಮಾಡ್ಕೊಡ್ತಿದ್ದಲ್ಲಮ್ಮ. ಎಷ್ಟು ಜನಕ್ಕೆ ಬೇಕಾದ್ರೆ ಅಡುಗೆ ಎಲ್ಲ ಮಾಡ್ತಿದ್ದಲ್ಲ ಚೆನ್ನಾಗೆ. ಅದಕ್ಕೆ ಬರ್ಲಿ ಹೇಳೋ ಅಂತಾರೆ ಅವ್ರೇನು ಮಾಡೋಕ್ಕೆ. ಅವಾಗಂತೂ ಬುದ್ಧಿ ಇರಲಿಲ್ಲ, ಮಾಡ್ತಿದ್ದು. ಇವಾಗ ಯಾತಕ್ಕೆ ಮಾಡ್ಕೊಡ್ತೀನಿ ನೀನು? ಯಾತಕ್ಕೂ ಹೋಗಲ್ಲ, ನಾವು ಬರೋಲ್ಲ, ನಮಗೆ ಕೆಲಸ ಐತೆ ಅಂದ್ರೆ ಆಯ್ತು. ಅವ್ರೇನೋ ಬರಲಿಲ್ಲ ಮನೆ ಬಕ್ಲಕ್ಕೆ ಯಾತ್ಕನ ಕರಿಯಕ್ಕೆ ಅವಾಗ ಹೇಳ್ತೀನಿ. ಕೆಲಸ ಐತೆ ಬರಲ್ಲ ಅಂತೀನಿ. ಯಾತಮ್ಮ ಹಿಂಗೆ ಮಾತಾಡ್ತೀರಾ? ಎಲ್ಲರೂ ಬರ್ತಾರೆ ನಮ್ಮ ಹುಡುಗರು ಕಾಲು ತೊಳೆಯೋಕ್ಕೆ. ನಮ್ಮ ಹುಡುಗರನ್ನ ಕರಿಯಕ್ಕೆ ಬರ್ತಾರೆ. ನಮ್ಮ ಹುಡುಗರೇ ಕಾಲು ತೊಳೆದು ಒಳಗೆ ಬಿಡ್ಕೊಂಬದವ್ರನ್ನ. ಅದಕ್ಕೇನೆ ಒಂದಲ್ಲ ಒಂದಿನ ಬರ್ತಾರೆ ಕರಿಯೋಕ್ಕೆ. ಹೋಗ್ಬೇಡ್ರಿ ಕಣಮ್ಮ ಅಂತ ಹೇಳ್ತಾ ಇದ್ದೀನಿ. ನಾವು ಇಲ್ದಿದ್ರೆ ಏನಂತ ಗೊತ್ತಾಗ್ಬೇಕು ಭಾಗ್ಯಕಯ್ಯ. ನಮ್ಗೆ ಎಷ್ಟು ಇದನ್ನು ಮಾಡ್ಯಾವ್ರಿ ಅಂತಾದ್ರಾಗ ನಮ್ಮ ಹುಡುಗರು ನಾನು ಕಾಲು ತೊಳೆಯೋಕೆ ಕಳಿಸ್ತೀನಿ. ಕಳ್ಸಲ್ಲ ಬಿಡು. ಕರೆದ್ರೂ ಕಳ್ಸಲ್ಲ ನಾನು. ಕಾಲು ನಮ್ಮ ಹುಡುಗರೇ ತೊಳಿಬೇಕಾವತ್ತಿನ ಯಾರು ಇದ್ದಾರೆ ತೊಳೆಯ ಅಂತಾರೆ? ಯಾರು ಇಲ್ಲ. ಅದು ಯಾರು ತೊಳಿತಾರೆ ನಾನು ನೋಡ್ತೀನಿ. ಯಾರಿಲ್ಲ ಹಂಗೆ ತೊಳೆಯ ಅಂತಾರೆ. ಯಾರು ಇದ್ದಾರೆ ಹೇಳು? ಯಾರೂ ಇಲ್ಲ. ಕಾಲು ತೊಳೆಯೋಕಲ್ಲ ನಿಮ್ಮ ಹುಡುಗರು ಹೆಣ್ಣು ಹುಡುಗರು. ಅವ್ರಿಗೆ ಬರೀ ಗಂಡು ಹುಡುಗರು ಇಬ್ಬರಳನು ಯಾರು ತೊಳಿತಾರೆ? ಯಾರೋ ತೊಳ್ದೊಳಕ್ಕೆ ಬಿಡ್ಕೊಂತಾರೆ ಬಿಡ್ರಟ್. ಯಾಕೆ ಸುಮ್ಕತ್? ನೀವು ಅವ್ರಿಗೂ ಆಗಲ್ಲ ಅಂದಮೇಲೆ ಸುಮ್ಮನಿರಿ. ನೀವು ಯಾತು ಮಾತಾಡ್ಬೇಡ್ರಿ. ಅವರು ಯಾತು ಮಾತಾಡೋದು ಬೇಡ, ಯಾತು ಮಾತಾಡೋದು ಬೇಡ ಅಂತ ಸುಮ್ಮನಿರೋಣ ಅಂತ ಸುಮ್ಮನಿರ್ತೀವಿ. ಅವರೇ ಸುಮ್ಕಿರಲ್ಲ. ಅವಳು ಬೈಕೆ ಮಾದು ಅಯ್ಯೋ ಎಷ್ಟು ಇದನ್ನು ಮಾಡ್ತಾಳೆ ಬೆಳಗ್ಗೆಯಿಂದನ. ಇತ್ಲಾಗೆ ನೋಡ್ತಾಳೆ ಬಾಡಿಗೆ ಮನೆಯಾಗ ಹೆಂಗೆ ಇದ್ದಾರೋ ಏನೋ ಅಂತೇಳಿ. ಇವಾಗ ನಾನು ಮಾಡಿ ಮನೆಯಾಗ ನನ್ನ ಮನೆ ಎಲ್ಲ ಚೆನ್ನಾಗೈತೆ, ಇವ್ರು ಇವಾಗ ಹಳೆ ಮನೆಯಾಗ ಹೋದ್ರಲ್ಲ ಅಂತೇಳಿ ಹಿಂಗೆ ನೋಡ್ತಾಳೆ. ನೋಡಿರು ನೋಡ್ಕೊಂಬ್ಲಿ ಅಂತ ಸುಮ್ಮನಿದ್ದೀನಿ ಕಣಕ್ಕ ನಾನು. ಏನು ನೋಡ್ಲಿ ಬಿಡು. ನಾವು ಒಂದಿನ ಕಟ್ಟೋದು, ನಾವು ಒಂದಿನ ಎಲ್ಲ ಜಾಗ ನೋಡ್ಕೊಂಡು ಏನು ಮೇಲಕ್ಕೆ ಕಟ್ಟೋದು ಬಿಡು. ಏನು ಆತ್ರ ಮಾಡ್ಕೊಂಬದು ಬೇಡ. ಮೇಲಕ್ಕೆ ಕಟ್ಟೋದು ಸಾಕು. ಏನು ನೋಡ್ಬಾಗ್ಯ ಕಯ್ಯ, ಇವಾಗ ಬಂದರೂ ನಾವೇನು ಕಳಿಸಲ್ಲ. ಅವ್ರು ಮಾಡಿರೋ ಇದಕ್ಕೆ ಯಾರು ಕಳಿಸ್ತಾರೆ ಹೇಳಕ್ಕ? ಯಾರು ಕಳಿಸಲ್ಲ. ಅದಕ್ಕೆ ಮಾತ್ರ ಕಾಲು ತೊಳೆಯೋಕ್ಕೂ ಅಂಥವಕ್ಕೆಲ್ಲ ನಮ್ಮ ಹುಡುಗರನ್ನ ಕರಿಯಕ್ಕೆ ಬಂದ್ರೆ ನಾನು ಅದೇನು ಕಳಿಸ್ತೀನಿ? ಕಳಿಸಲ್ಲ. ಅವ್ರೇನು ಕರೆಯೋದೇ ಇಲ್ಲ. ಇವ್ರಿಟ್ಟು ಇವರೇ ಮಾತಾಡ್ತಾರೆ. ಇವರೇ ಕಾಲು ತೊಳೆದು ಒಳಗೆ ಬಿಡ್ಬೇಕೇನೋ, ಇಲ್ಲಾಂದ್ರೆ ಆಗೋದೇ ಇಲ್ವೇನೋ ಆ ಥರ ಮಾತಾಡ್ತಾ ಇದ್ದಾರೆ. ಯಾರು ತೊಳಿತಾರೆ? ಯಾರ ತಂಗಿ ಆಗಾರ ಅಕ್ಕ ಇರಾಗಾರ ಯಾರಾದರೂ ಬೇರೆಯವ್ರು ಇದ್ದೇ ಇರ್ತಾರೆ, ತೊಳಿತಾರೆ. ಇವ್ರು ನಮ್ಮನ್ನೇ ಕರೀತಾರೆ ಅಂತೇಳಿ ಭಾಳ ಒಂಥರ ಇದ್ರಾಗಿದ್ದಾರೆ. ಹಿಂಗೆ ನಾವು ಜಾಸ್ತಿ ನಾವೇ ಇದು ಅಂತ ಅನ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರು ಕರೆಯೋದು ಇಲ್ಲ. ಇವ್ರು ನಮ್ಮನ್ನೇ ಕರೀತಾರೆ, ನಾವೇ ಮಾಡಬೇಕು, ಬಂದೇ ಬರ್ತಾರೆ ಅಂತ ಅನ್ಕೊಂಡವ್ರೆ. ಕರೀತಾರೆ ನಮ್ಮನ್ನು. ಕರಿದಂಗಂತೂ ಮಾಡಲ್ಲ ಅನ್ನಿಸ್ಬಿಟ್ಟೈತಿ ಇವ್ರಿಗೆ. ಅವ್ರು ತಲೆ ಕೆಡಿಸ್ಕೊಂಬಲ್ಲಿ ಪ್ರೀತಿ ಅವಳಿಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.